ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡಂ ರಿವ್ಯೂ. ಮೈ ನೇಮ್ ಇಸ್ ವೈಜನ್ ಕನ್ನಡಂ. ಸೊ ನಾನು ಇವತ್ತು ರಿವ್ಯೂ ಮಾಡ್ತಾ ಇದ್ದೀನಿ ಮೂನ್ ನೈಟ್ ವೆಬ್ ಸೀರೀಸ್ ಬಗ್ಗೆ. ರೀಸೆಂಟಾಗಿ ಮಾರ್ವೆಲ್ ಸ್ಟುಡಿಯೋಸು ಹೊಸ ಸೂಪರ್ ಹೀರೋ ವೆಬ್ ಸೀರೀಸ್ನ ಲಾಂಚ್ ಮಾಡಿದೆ, ಮೂನ್ ನೈಟ್ ಅಂತ. ತುಂಬ ವೈರಲ್ ಆಗಿದೆ. ನಾನು ಕೂಡ ಇವಾಗ ಜಸ್ಟ್ ನೋಡಿದ್ದೀನಿ. ತುಂಬ ಡಿಲೇ ಆಗಿದೆ ವಿಡಿಯೋ, ಯಾಕಂದರೆ ಪ್ರತಿ ಎಪಿಸೋಡ್ಸು ಕೂಡ ರಿವ್ಯೂ ಮಾಡೋಕ್ಕೆ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡಬೇಕಿತ್ತು, ಬ್ರೇಕ್ ಡೌನ್ ಮಾಡಬೇಕಿತ್ತು. ಸೊ ತುಂಬ ಡೀಟೇಲಾಗಿ ಸ್ವಲ್ಪ ಫೋಕಸ್ ಆಗಿ ನೋಡಬೇಕಿತ್ತು. ಸೊ ಅದಕ್ಕೆ ಸ್ವಲ್ಪ ಡಿಲೇ ಆಗಿದೆ ವಿಡಿಯೋ. ಸೊ ಪೂರ್ತಿ ನೋಡಿದ್ದೀನಿ, ಎಲ್ಲ ಸೀಸನ್ ಫಿನಾಲಿನೂ ನೋಡಿದ್ದೀನಿ. ತುಂಬ ಎಮೋಷನ್ ಕೂಡ ಆಗಿದ್ದೀನಿ. ಒನ್ ಆಫ್ ದಿ ಬೆಸ್ಟ್ ಅಂತ ಅನಿಸ್ತು ನನಗೆ. ಸೊ ನಿಮಗೆ ಅನ್ಸೋದು ಬಿಡೋದು ನಿಮ್ಮ ಮೇಲೆ ಬಿಟ್ಟಿದ್ದು. ಸೊ ನಾನು ಹೇಳ್ತೀನಿ ಹೇಗಿತ್ತು ಅಂತ. ಈ ವೆಬ್ ಸೀರೀಸ್ ಒಳಗೆ ವರ್ತಿದೆಯಾ ನಿಮ್ಮ ಟೈಮು, ಸಸ್ಪೆನ್ಸು, ಥ್ರಿಲ್ಲರ್ ಎಲ್ಲ ತುಂಬ ಭರ್ಬರಿಕೆ ಇದೆಯಾ ಅಂತ ಈ ವಿಡಿಯೋ ನೋಡಿದ್ಮೇಲೆ ಗೊತ್ತಾಗುತ್ತೆ ನಿಮಗೆ. ಎಂಡ್ ತನಕ ನೋಡ್ತಾ ಇರ್ರಿ. ಸೊ ನಾನು ಈ ಥರನೇ ರಿವ್ಯೂ ಮಾಡ್ತಾ ಇರ್ತೀನಿ, ಹಾಲಿವುಡ್, ಬಾಲಿವುಡ್ ಎಲ್ಲ ಮೂವೀಸು, ವೆಬ್ ಸೀರೀಸ್ ಕೊಡಂತು. ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸೊ ಲೆಟ್ಸ್ ಸ್ಟಾರ್ಟ್ ದ ರಿವ್ಯೂ. ರಿವ್ಯೂನ ಸ್ಪಾಯ್ಲರ್ ಫ್ರೀಯಾಗಿ ಮಾಡ್ತಾ ಇದ್ದೀನಿ. ಸೊ ನಿಮಗೇನು ಸ್ಪಾಯ್ಲರ್ ಕೊಡಲ್ಲ ಈ ವೆಬ್ ಸೀರೀಸ್ ಬಗ್ಗೆ. ನನಗೆ ಗೊತ್ತು ಸ್ಪಾಯ್ಲರಿಂದ ಎಷ್ಟು ಮೂಡ್ ಹಾಳಾಗುತ್ತೆ, ಎಷ್ಟು ಸಿಟ್ಟು ಬರುತ್ತೆ ಅಂತ. ಸೊ ಡೋಂಟ್ ವರಿ, ಐ ಗಾಟ್ ಯು. ಸೊ ಇದೊಂದು ಸೂಪರ್ ಹೀರೋ ವೆಬ್ ಸೀರೀಸ್ ಆಗಿದ್ರು ಕೂಡ ಈ ವೆಬ್ ಸೀರೀಸ್ ಒಳಗೆ ತುಂಬ ಸೈಕಲಾಜಿಕಲ್ ಬ್ರೈನ್ ಟೀಸರ್ಸ್ ಆಗಿರ್ಬೋದು, ಸಸ್ಪೆನ್ಸ್ ತುಂಬನೇ ಇದೆ. ಸೊ ಒನ್ ಆಫ್ ದಿ ಬೆಸ್ಟ್ ಸೂಪರ್ ಹೀರೋ ವೆಬ್ ಸೀರೀಸ್ ಅಂತಲೇ ಹೇಳ್ಬೋದು. ನನಗೆ ಇನ್ ಮೈ ಒಪಿನಿಯನ್ ತುಂಬ ಇಷ್ಟ ಆಗಿದೆ. ಸೊ ನನಗೆ ವಾಂಡಾ ವಿಷನ್ ತುಂಬ ಇಷ್ಟ ಆಗಿತ್ತು ಹಳೆ ಇದ್ರೊಳಗೆ. ಆದರೆ ಆದಮೇಲೆ ಇದು ತುಂಬ ಇಷ್ಟ ಆಗಿದೆ. ಸ್ಟಾರ್ಟಿಂಗ್ ಫಸ್ಟು ಸೆಕೆಂಡ್ ಎಪಿಸೋಡ್ ನಿಮಗೆ ಅನ್ಸಲ್ಲ, ಆರಾಮಾಗಿ ನಡೀತಾ ಇರುತ್ತೆ, ಎಲ್ಲ ಅರ್ಥ ಆಗ್ತಾ ಇರುತ್ತೆ. ಸೊ ಆಫ್ಟರ್ 3 to 4 ಎಪಿಸೋಡ್ಸ್ ಆದಮೇಲೆ ನಿಮ್ಮ ಮೆದುಳಿನ ಜೊತೆ ಆಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಈ ವೆಬ್ ಸೀರೀಸು. ನಿಮ್ಗೆ ಏನು ಅರ್ಥ ಸ್ಟಾರ್ಟ್ ಆಗಲ್ಲ, ಫುಲ್ ಕನ್ಫ್ಯೂಷನ್ ಆಗುತ್ತೆ. ಇದನ್ನು ರಿಯಲ್ ಆಗಿ ಆಗ್ತಿದೆಯೋ, ಮೂನ್ ನೈಟ್ ನಿಜವಾಗ್ಲೂ ಇದನೋ ಅಥವಾ ಇಲ್ಲೋ, ಹೀರೋ ಬರೀ ಒಂದು ಡ್ರೀಮ್ ನೋಡ್ತಾ ಇದ್ದಾನೋ ಒಂದು ಮೂನ್ ನೈಟ್ ಅಂತ, ನಿಮಗೇನು ಅರ್ಥ ಆಗಲ್ಲ. ಸೊ ಈ ಸೂಪರ್ ಹೀರೋ ವೆಬ್ ಸೀರೀಸ್ ಒಳಗೆ ಹೀರೋ ಸೂಪರ್ ಹೀರೋ ಆಗಿದ್ರು ಕೂಡ ಅವ್ನ ಕೆಲಸಗಳು ಸ್ವಲ್ಪ ಆ್ಯಂಟೈ ಸೂಪರ್ ಹೀರೋದಾಗಿರ್ತವೆ. ಅದು ಯಾಕಾಗಿರ್ತವೆ, ಹೆಂಗಾಗಿರ್ತವೆ, ಯಾವ್ಯಾವ ಕೆಲಸ ಆ್ಯಂಟೈ ಹೀರೋದಾಗಿರುತ್ತೆ ಎಲ್ಲ ನೀವು ವೆಬ್ ಸೀರೀಸಲ್ಲಿ ನೋಡಿ ತಿಳ್ಕೋಬೇಕು. ಸೊ ಈ ಅವತಾರದಲ್ಲಿ 3 ಅವತಾರ ಇದ್ದಾವೆ ಮೂನ್ ನೈಟಿಗೆ. 3 ಅವತಾರ್ಸ್ ಇದ್ದಾವೆ. ಆ 3 ಅವತಾರ್ಸ್ ಯಾಕಿದ್ದಾವೆ, 3 ರೂಪ ಏನಕ್ಕಿದೆ, ಒಂದೊಂದು ರೂಪ ಕೂಡ ಯಾಕೆ ಬರುತ್ತೆ, ಏನು ಮಾಡುತ್ತೆ, ಇವೆಲ್ಲ ಕೂಡ ತುಂಬ ಸೂಪರಾಗಿ ತೋರಿಸಿದ್ದಾರೆ. ರೂಪ ಏನು ಮಾಡುತ್ತೆ, ಇನ್ನೊಂದು ರೂಪ ಏನು ಮಾಡುತ್ತೆ, ಅವೆಲ್ಲ ಹಿಂದಿನ ಸೈಕಲಾಜಿಕಲ್ ಥಿಯರೀಸ್ಗಳು ಏನು, ಇವೆಲ್ಲ ನೀವು ನಾನು ಹೇಳೋಕ್ಕಾಗಲ್ಲ, ಇದು ನೋಡೇ ತಿಳ್ಕೊಬೇಕಾಗುತ್ತೆ. ಇಲ್ಲ ಸ್ಪಾಯ್ಲರ್ ಕೊಟ್ಟಂಗಾಗುತ್ತೆ. ನಾನು ಹೇಳ್ಬೋದಾದ್ರೆ ಸ್ಪಾಯ್ಲರ್ ಕೊಟ್ಟಂಗಾಗುತ್ತೆ. ಮಾರ್ವೆಲ್ ಸ್ಟುಡಿಯೋಸ್ ರಿಲೀಸ್ ಮಾಡಿರೋದು ಇದೊಂದು ಸ್ಟ್ಯಾಂಡ್ ಅಲೋನ್ ವೆಬ್ ಸೀರೀಸ್ ಅಂತಲೇ ಹೇಳ್ಬೋದು. ಸಪ್ರೇಟಾಗಿ ಸ್ಟ್ಯಾಂಡ್ ಆಗುತ್ತದೆ, ಯಾವುದಕ್ಕೂ ರೆಫರೆನ್ಸ್ ಇಲ್ಲ. ಇದೊಂದೇ ವೆಬ್ ಸೀರೀಸ್ ಅನ್ಕೊತೀನಿ. ಈ ವೆಬ್ ಸೀರೀಸ್ ಒಳಗೆ ಯಾವುದೇ ಬೇರೆ ಮಾರ್ವೆಲ್ ಮೂವೀಸಿಂದಾಗಲಿ, ವೆಬ್ ಸೀರೀಸಿಂದಾಗಲಿ, ಸೂಪರ್ ಹೀರೋದಾಗಲಿ ಯಾವುದೇ ಕೂಡ ಕ್ಯಾಮಿಯೋ ಇಲ್ಲ, ರೆಸ್ಪಾನ್ಸ್ ಇಲ್ಲ. ಇದೊಂದು ಸಪ್ರೇಟಾಗಿ ಸ್ಟೋರಿ, ಒಂದು ಸಪ್ರೇಟ್ ಹೆಸರು ಮಾಡಿದೆ ಈ ವೆಬ್ ಸೀರೀಸು. ಅಷ್ಟು ಸೂಪರಾಗಿ ಲಾಂಚ್ ಮಾಡಿದ್ದಾರೆ ಹೊಸ ಸೂಪರ್ ಹೀರೋನ. ಸೊ ಈ ವೆಬ್ ಸೀರೀಸ್ ಒಳಗೆ ಟೋಟಲ್ 6 ಎಪಿಸೋಡ್ಸ್ ಇದಾವೆ. ಇನ್ನೇನು ಆವರೇಜ್ 40 minutes ಅಂತ ಅನ್ಕೋಬಹುದು. ಸೊ ನೀವು ಜಲ್ದಿ ನೋಡಿ ಮುಗಿಸ್ಬೋದು. ಈ ವೆಬ್ ಸೀರೀಸಲ್ಲಿ ನನಗೆ ತುಂಬ ಚೆನ್ನಾಗಿ ಅನಿಸಿದೆ ಅಂದರೆ ಇದು ಸ್ಟೋರಿಗಿಂತ ಮೇಲೆ ಆ ಸ್ಟೋರಿನ ತುಂಬ ಮೇಲೆ ಎತ್ಕೊಂಡು ಹೋಗಿರೋದಂದರೆ ಈ ಹೀರೋ ಆಸ್ಕರ್ ಐಸಾಕ್ ಅವರು ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅನ್ಸೋದೆಲ್ಲ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ಫುಲ್ ರಿಯಲ್ ಆಗಿ ಕ್ಯಾರೆಕ್ಟರ್ನೇ ಅವ್ರ ಒಳಗೆ ತೊಗೊಂಡ್ಬಿಟ್ಟಿದ್ದಾರೆ. ಸೊ ನೀವೇ ಯೋಚನೆ ಮಾಡಿ, ಒಬ್ಬ ಆ ಪರ್ಸನ್ನು 3 ಕ್ಯಾರೆಕ್ಟರ್ನ ನಿಭಾಯಿಸಬೇಕು. ಒಬ್ಬ ಸ್ಟೀವನ್ ಅಂತ ಕ್ಯಾರೆಕ್ಟರು. ಸೊ ಅಂದರೆ ಪೂರ್ತಿ ಬ್ರೈನ್ ಶಾರ್ಪ್ ಇದ್ದಾನೆ, ತುಂಬ ಟ್ಯಾಲೆಂಟೆಡ್, ತುಂಬ ಶಾರ್ಪ್ ಮನುಷ್ಯ. ಆದರೆ ಫಿಸಿಕಲಿ ವೀಕ್ ಇದ್ದಾನೆ. ಸೊ ಹೆದರ್ಕೊಂತಾನೆ, ಫಿಸಿಕಲಿ ಆ್ಯಕ್ಟಿವ್ ಇರಲ್ಲ. ಸೊ ಆ ಥರ ಒಂದು ಕ್ಯಾರೆಕ್ಟರ್. ಇನ್ನೊಂದು ಕ್ಯಾರೆಕ್ಟರ್ ಮಾರ್ಕ್ ಸ್ಪೆಕ್ಟರ್ ಅಂತ. ಆ ಕ್ಯಾರೆಕ್ಟರ್ ಒಳಗೆ ಫುಲ್ ಜೋಶ್ ಇರುತ್ತೆ, ಸಾಯಕ್ಕೆ ಹೊಡಿದಾನೆ. ಕೆಲವೊಂದ್ಸಲಿ ಮೂನ್ ನೈಟ್ ಆಗ್ತಾನೆ, ಕೆಲವೊಂದ್ಸಲಿ ಬರೀ ಮಿಸ್ಟರ್ ನೈಟ್ ಆಗ್ತಾನೆ. ಇಷ್ಟೊಂದೆಲ್ಲ ಕ್ಯಾರೆಕ್ಟರ್ಸ್ನ ಒಂದೇ ಪರ್ಸನ್ ನಿಭಾಯಿಸಿರೋದು ತುಂಬ ಅಲ್ಟಿಮೇಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಈ ಸೀರೀಸ್ ಒಳಗೆ ತುಂಬ ಹಾರರ್ ಜಾಸ್ತಿ ಇಲ್ಲ. ಸೊ ಒಂದು ಲಿಮಿಟೆಡ್ ಹಾರರ್ ಎಕ್ಸ್ಪೀರಿಯನ್ಸ್ ನಿಮಗೆ ನೋಡೋಕೆ ಸಿಗುತ್ತೆ. ಆದರೆ ಆ ಲಿಮಿಟೆಡ್ ಎಕ್ಸ್ಪೀರಿಯನ್ಸ್ ಕೂಡ ತುಂಬ ವರ್ತ್ ಇಟ್ ಆಗಿರುತ್ತೆ. ಸೊ ಹ್ಯಾಟ್ಸ್ ಆಫ್ ಟು ದ ಡೈರೆಕ್ಟರ್ ಆ್ಯಂಡ್ ಆ್ಯಕ್ಟರ್. ಪವರ್ಫುಲ್ನೆಸ್ಸು ತುಂಬ ಕಾಣುತ್ತೆ ಈ ವೆಬ್ ಸೀರೀಸ್ ಒಳಗೆ. ತುಂಬ ಎಫರ್ಟ್ಸು ಕೂಡ ಕಾಣುತ್ತೆ ಎಲ್ಲ ಆ್ಯಕ್ಟರ್ಗಳಿಂದು. ಸೊ ಕೆಲವೊಂದು ಸೀನ್ ಅಂತೂ ನೇಲ್ ಬೈಟಿಂಗ್ ಸೀನ್ಸ್, ಇದು ಎಡ್ಜ್ ಆಫ್ ದಿ ಸೀಟ್ ಬರ್ತೀರ ನೀವು, ಅಷ್ಟು ಟ್ಯಾಲೆಂಟೆಡ್ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ. ಸೊ ಅಷ್ಟು ಇಷ್ಟ ಆಗುತ್ತೆ ನಿಮಗೆ. ಸೊ ಕರೆದಿದ್ದು ಸಾಕು, ಕನ್ಕ್ಲೂಷನ್ ಹೇಳಪ್ಪ ಅಂತ ಅಂತಿದ್ರಾಗ ನನಗೆ ಗೊತ್ತಾಗ್ತಿದೆ, ಕೇಳಿಸ್ತಾ ಇದೆ. ಸೊ ಕನ್ಕ್ಲೂಷನ್ ಹೇಳ್ಬಿಡ್ತೀನಿ. ಇನ್ ಕನ್ಕ್ಲೂಷನ್, ಇಟ್ ಈಸ್ ವರ್ತ್. ನೀವು ನೋಡಿರಿ ಈ ವೆಬ್ ಸೀರೀಸ್ನ. ತುಂಬ ಚೆನ್ನಾಗಿದೆ, ತುಂಬ ಡಿಫ್ರೆಂಟ್ ಆಗಿದೆ ಎಲ್ಲ ಮಾರ್ವೆಲ್ ಮೂವೀಸು ವೆಬ್ ಸೀರೀಸ್ಗಿಂತ. ನಿಮಗೆ ಟೋಟಲ್ ಹೊಸ ಎಕ್ಸ್ಪೀರಿಯನ್ಸ್ ನೋಡೋಕೆ ಸಿಗುತ್ತೆ. ಇಟ್ ಈಸ್ ರಿಯಲಿ ಗುಡ್. ನನಗೆ ತುಂಬ ಇಷ್ಟ ಆಯಿತು. ಸೊ ನಿಮಗೂ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿದ ತಕ್ಷಣ ಹೇಗಿತ್ತು ಕಾಮೆಂಟ್ಸ್ ಮಾಡಿ. ಸೊ ದಿಸ್ ವಾಸ್ ಮೈ ರಿವ್ಯೂ ಟು ಮೂನ್ ನೈಟ್ ವೆಬ್ ಸೀರೀಸ್. ಸೊ ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ನಾನು ನಿಮಗೆ ಸಿಗ್ತೀನಿ ಅದರ ಬೇರೆ ವಿಡಿಯೋದ ಬೇರೆ ಟಾಪಿಕ್ ಜೊತೆಗೆ. ಟೇಕ್ ಕೇರ್, ಬಾಯ್.